ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆದ್ಮೇಲೆ ನಿಮ್ ಮುಂದೆ ಬರ್ತಾ ಇದ್ದೀನಿ. ಯಾಕೆ ಏನು ಅಂತ ಕೇಳ್ತಾ ಇರ್ಬೋದು. ಆಲ್ಮೋಸ್ಟ್ ಕೆಲವೊಬ್ರು ಕೇಳಿದ್ದಾರೆ, ತುಂಬಾ ದಿನ ಆಯ್ತು ವಿಡಿಯೋ ಮಾಡ್ತಾ ಇಲ್ಲ, ಯಾಕೆ ಏನಾಯ್ತು ಅಂತ. ತುಂಬಾ ಬ್ಯುಸಿ ವರ್ಕ್ ಇರೋದ್ರಿಂದ ಆಫೀಸಲ್ಲಿ ಕೂಡ ಪ್ರೆಷರ್ ಇರುತ್ತೆ, ವರ್ಕ್ ಇರುತ್ತೆ. ಸೊ ಹಾಗಾಗಿ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಇವತ್ತು ನಾನು ನಿಮ್ ಮುಂದೆ ಬಂದಿರೋದು. ಇವಾಗ ಆ ವಿಷಯ ಹೇಳಕ್ಕಿಂತ ಮುಂಚೆ, ಇದುವರೆಗೂ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ನಾನಿವತ್ತು ಸಡನ್ ಆಗಿ ಊರಿಗೆ ಹೋಗೋ ಪ್ಲಾನ್ ಆಗಿದೆ. ಯಾಕೆ ಅಂತಂದ್ರೆ, ಇವಾಗ ನಡೀತಿರೋದು ಪಿತೃಪಕ್ಷ. ಅಂದ್ರೆ ನಮ್ಮೂರ್ ಕಡೆ, ನಮ್ಮ ಮಲೆನಾಡು ಕಡೆ ಮಹಾಲಯ ಅಂತ ಕರೀತಾರೆ. ಅಂದ್ರೆ ಆ ಹಿರಿ ತಲೆಗಳು, ಅಂದ್ರೆ ಅಪ್ಪ ಅಮ್ಮ ಆಗಿರ್ಬೋದು, ಅಜ್ಜ ಅಜ್ಜಿ, ಹಳಬ್ರಿಗೆ, ಇವಾಗ ಸತ್ತೋಗಿರೋರಿಗೆ, ಅವರಿಗೆ ನಾವು ಈ ಪಿತೃಪಕ್ಷದ ಸಮಯದಲ್ಲಿ ಅವರಿಗೆ ಮುಕ್ತಿಗೊಳಿಸೋದು ಅಂತ ಹೇಳ್ತಾರೆ. ಅವ್ರಿಗೆ ಇಷ್ಟ ಆಗಿರೋದನ್ನೆಲ್ಲ ಅಡಿಗೆ ಮಾಡಿ ಅವ್ರಿಗೆ ಬಡಿಸಿ ಪೂಜೆ ಮಾಡೋದಕ್ಕೆ ಪಿತೃಪಕ್ಷ ಅಂತ ಕರೀತಾರೆ. ಇದು ನಮ್ಮ ಮಲೆನಾಡು ಕಡೆ ಎಲ್ಲ ತುಂಬಾ, ಕೆಲವೊಬ್ರು ಜೋರಾಗಿ ಮಾಡ್ತಾರೆ, ಕೆಲವೊಬ್ರು ಸಿಂಪಲ್ ಆಗಿ ಕೂಡ ಮಾಡ್ತಾರೆ. ಸೊ ನಮ್ಮ ಮನೇಲಿ ಅಂತ ಜೋರು ಅಂತ ಏನಿಲ್ಲ, ಸಿಂಪಲ್ ಆಗಿ ಕೂಡ ನಾವೆಲ್ಲರೂ ಮಾಡ್ತೀವಿ. ನಾವು ಯಾರಿಗೂ ಹೇಳೋದಿಲ್ಲ. ನನ್ನ ತವರು ಮನೆಯಲ್ಲಿ ನಾನು, ನನ್ನ ಹಸ್ಬೆಂಡ್, ಮಗಳು ಅಂಡ್ ಇನ್ನ ನನ್ನ ಅಣ್ಣ ಮತ್ತೆ ಅತ್ತಿಗೆ, ಇಷ್ಟೇನೆ. ಆಲ್ಮೋಸ್ಟ್ ಬೇರೆ ಯಾರಿಗೂ ಕರೆಯೋದಿಲ್ಲ ಈ ಮಹಾಲಯಕ್ಕೆ. ಯಾಕೆ ಅಂದ್ರೆ ಇದಕ್ಕೆ ಸಂಬಂಧ ಪಟ್ಟಿರೋರು ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಹೊರಗಿನವರಿಗೆ ನಾವು ಊಟ ಹಾಕ್ಬೇಕು, ಅನ್ನದಾನ ಮಾಡ್ಬೇಕು ಅನ್ನೋದಿದ್ರೆ ಮಾತ್ರ ಅವ್ರು ಕರೀತಾರೆ. ಸೊ ನಾವು ಶಿವರಾತ್ರಿ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡೋದ್ರಿಂದ ಈ ಮಹಾಲಯಕ್ಕೆ ಯಾರನ್ನೂ ಕರೆಯಲ್ಲ. ಆದ್ರೆ ಈ ಪ್ರತಿ ವರ್ಷ ನಾನು ಮತ್ತೆ ಹಸ್ಬೆಂಡ್ ಎಲ್ಲ ಹೋಗ್ತಾ ಇದ್ವಿ. ಈ ವರ್ಷ ಯಾರು ಇಲ್ಲ, ನಾನೊಬ್ಳೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ. ನೆಕ್ಸ್ಟ್ ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ನಾನು ಹೇಗೆ ಹೋಗ್ತೀನಿ, ಎಷ್ಟೊತ್ತಿಗೆ ರೀಚ್ ಆಗ್ತೀನಿ. ಆಲ್ಮೋಸ್ಟ್ ನಾನು ನನ್ನ ಊರಿಗೆ ಹೋಗ್ಬೇಕು ಅಂತಂದ್ರೆ ನೈಟ್ ಎಲ್ಲ ಫುಲ್ ಜರ್ನಿ ಮಾಡಲೇಬೇಕು. ಸೊ ಇವಾಗ ನೈಟ್ 10 o'clock ನಾನು ಹೊರಟು ಎಷ್ಟೊತ್ತಿಗೆ ನಾನು ರೀಚ್ ಆಗ್ತೀನಿ ಅನ್ನೋದನ್ನ ನೋಡೋಣ ಬನ್ನಿ. ಅಂಡ್ ನಾಳೆ ನಮ್ಮ ಮನೇಲಿ ಮಹಾಲಯ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಈ ವ್ಲಾಗ್ ಬಂದು ಮಂಡೇ ಅಂಡ್ ಟ್ಯೂಸ್ಡೇದಾಗಿರುತ್ತೆ. ನಾನು ಮಂಡೇ ನೈಟ್ 9:15ಗೆ ಮನೆಯಿಂದ ಹೊರಟೆ. ಸೊ ನನ್ನ ಹಸ್ಬೆಂಡ್ ಬರೋದು ಲೇಟ್ ಆಗಿರೋದ್ರಿಂದ ನಾನು ಆಟೋ ಬುಕ್ ಮಾಡಿಕೊಂಡು ಮೆಜೆಸ್ಟಿಕ್ ಹೊರಟು. ಸೊ ನಾನು ಬಸ್ ಆಲ್ರೆಡಿ 2 days ಬಿಫೋರ್ ಬುಕ್ ಮಾಡಿದ್ದೆ. ಬುಕ್ ಮಾಡಿಕೊಂಡು ನಾನು ನಮ್ಮೂರಿಗೆ ಹೊರಟೆ. ಆಲ್ಮೋಸ್ಟ್ ನಾನು ನನ್ನ ಊರಿಗೆ ಹೋಗಬೇಕು ಅಂತಂದರೆ ನೈಟ್ ಎಲ್ಲ ಜರ್ನಿ ಮಾಡಲೇಬೇಕು, ಕಾಮನ್. ಸೊ ನಾನು 10 o'clock ಮೆಜೆಸ್ಟಿಕ್ ಬಿಟ್ಟಾಗ ಅನ್ಸುತ್ತೆ ಬಸ್ ಹೊರಟಿದ್ದು. ನಾನು ರೀಚ್ ಆಗೋ ಅಷ್ಟೊತ್ತಿಗೆ ಮಾರ್ನಿಂಗ್ 6:30 ಆಗಿತ್ತು. ಅಂದರೆ ಆಲ್ಮೋಸ್ಟು ನಮಗೊಂದು 9 hours ಜರ್ನಿ ಅಂತೂ ಇದ್ದೇ ಇರುತ್ತೆ. ಯಾಕೆಂದರೆ ಚಿಕ್ಕಮಗಳೂರವರೆಗೂ ನಾನು ಹೋಗೋದು ದೊಡ್ಡ ವಿಷಯ ಅಲ್ಲ. ಚಿಕ್ಕಮಗಳೂರಿಂದ ಅಲ್ಲಿಂದ 90 to 95 ಕಿಲೋಮೀಟರ್ ನಾನು ಜರ್ನಿ ಮಾಡೋದೇ ಅದೇ ಒಂದು ದೊಡ್ಡ ವಿಷಯ. ಯಾಕೆಂತಂದರೆ ಫುಲ್ ಗಾರ್ಡ್ ಸೆಕ್ಷನ್ ಇರುತ್ತೆ, ನೆಟ್ವರ್ಕ್ ಎಲ್ಲ ನೆಟ್ಟಗಿರಲ್ಲ, ಏನಿಲ್ಲ. ಮಲೆನಾಡು ಕಡೆ ಅಂತಂದರೆ ಆಲ್ಮೋಸ್ಟ್ ನಮ್ಮ ಮಲೆನಾಡಲ್ಲಿ ಇರೋರಿಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಅಂತ. ಸೊ ಇದು ಮಹಾಲಯ ಅಂದರೆ ಪಿತೃಪಕ್ಷ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಇಲ್ಲ ಸಿಟಿ ಕಡೆ. ಸೊ ನಮ್ಮ ಕಡೆ ಎಲ್ಲ ಮಾಲಯ ಅಂತ ಕರೀತಾರೆ. ಮಹಾಲಯ ಅಂತಂದ್ರೆ ಇವಾಗ ಪುಣ್ಯ ಮಾಡಿ ಹೋಗಿರ್ತಾರೆ ಆಲ್ಮೋಸ್ಟ್ ಹಿರಿಯರು, ಅವರೆಲ್ಲ ಸ್ವರ್ಗನೋ ನರ್ಕನೋ ಏನೋ ಒಂದು ಸೇರ್ಕೊಂಡಿರ್ತಾರೆ. ಅವರಿಗೆ ನಾವು ಇಂಥ ದಿನಗಳಲ್ಲಿ ಒಂದು ಮುಕ್ತಿಗೊಳಿಸೋದು ಅಂತ ಹೇಳ್ತೀವಿ. ಅವರಿಗೆ ಇಷ್ಟವಾಗಿರುವಂಥ ಅಡುಗೆ ಎಲ್ಲ ಮಾಡಿ ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಇಟ್ಟು ಅವರಿಗೆ ಪೂಜೆ ಮಾಡೋದಕ್ಕೆ ಮುಕ್ತಿಗೊಳಿಸೋದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಮಹಾಲಯ ಅಂತ ಕರೀತಾರೆ. ಈ ಮಹಾಲಯ ಅನ್ನೋದು ಮಹಾಭಾರತದ ಕರ್ಣನಿಂದ ಬಂದಿರೋದು ಅಂತ ನನಗೂ ಇತ್ತೀಚೆಗೆ ಗೊತ್ತಾಗಿರೋದು. ಇದ್ರ ಬಗ್ಗೆ ನನಗೂ ಕೂಡ ಡೀಟೇಲ್ ಆಗಿ ಗೊತ್ತಿರಲಿಲ್ಲ. ಮಹಾಭಾರತದಲ್ಲಿ ಕರ್ಣ ತನ್ನ ಕವಚವನ್ನೇ ದಾನ ಮಾಡಿದ್ದಾರೆ. ಆದ್ರೆ ಅವರು ತನ್ನ ಹಿರಿಯರಿಗೆ ಊಟ ಕೊಟ್ಟಿರ್ಲಿಲ್ಲ ಅಂತೆ. ಆದ್ರೆ ಅವರು ಅಷ್ಟೆಲ್ಲ ದಾನ ಮಾಡಿದವರು ಕೂಡ ನರ್ಕಕ್ಕೆ ಹೋದಾಗ ನರ್ಕದಲ್ಲಿ ಅವರಿಗೆ ಊಟ ಸಿಗ್ಲಿಲ್ಲ ಅಂತೆ. ನನಗೆ ಊಟ ಬೇಕು, ಊಟ ಯಾಕೆ ಸಿಗ್ತಿಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ ಕರ್ಣನಿಗೆ, ನೀನು ದಾನ ಮಾಡ್ಬೇಕಾಗಿರೋದನ್ನೆಲ್ಲ ದಾನ ಮಾಡ್ಬಿಟ್ಟಿದ್ಯಾ, ಕವಚ ಕೂಡ, ನಿನ್ನ ದೇಹದ ಕವಚ ಕೂಡ ದಾನ ಮಾಡಿದ್ಯಾ. ಆದ್ರೆ ನೀನು ನಿನ್ನ ಹಿರಿಯರಿಗೆ ನೀನು ಊಟನ ದಾನ ಮಾಡಿಲ್ಲ ಯಾವತ್ತು, ಅನ್ನದಾನ ಅನ್ನೋದು ಯಾವತ್ತೂ ಮಾಡಿಲ್ಲ. ಹಾಗಾಗಿ ನೀನು ಅನ್ನದಾನ ಮಾಡಿದಿದ್ರೆ ನಿನಗಿಲ್ಲ ಅನ್ನ ಸಿಗ್ತಾ ಇತ್ತು, ಊಟ ಸಿಗ್ತಾ ಇತ್ತು. ನೀನು ಅನ್ನದಾನ ಮಾಡದೇ ಇರೋದ್ರಿಂದ ನಿನಗಿಲ್ಲಿ ಊಟ ಸಿಗ್ತಾ ಇಲ್ಲ ಅಂತ ಹೇಳಿದ್ರಂತೆ. ಅಂದ್ರೆ ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ, ನನಗೆ ಗೊತ್ತಿರೋದು ಇಷ್ಟೇನೆ. ಬೈ ಚಾನ್ಸ್ ಬೇರೆಯವರಿಗೆ ಏನಾದ್ರೂ ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ, ಏನಾದ್ರೂ ತಪ್ಪಾಗಿದ್ರು ಕೂಡ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ಮಾರ್ನಿಂಗ್ ರೀಚ್ ಆಗ್ತಿದ್ದಂಗ್ಲೇ ನಮ್ಮ ಮಲೆನಾಡಿನ ಪ್ರಕೃತಿ ಯಾವ ತರ ಕಾಣಿಸ್ತಾ ಇದೆ ನೋಡಿ. ಎಲ್ಲಿ ನೋಡಿದ್ರು ಗ್ರೀನರಿ ಕಾಣಿಸುತ್ತೆ. ಅದ್ರಕ್ಕಿಂತ ಸ್ವರ್ಗ ಮತ್ತೊಂದಿಲ್ಲ ಅನ್ಕೊಂತೀನಿ ನಾನಂತೂ. ಮೇಲ್ಗಡೆ ಸ್ವರ್ಗಕ್ಕೆ ಹೋದ್ರು ಅಷ್ಟು ಸಂತೋಷ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ನನಗೆ ನಮ್ಮ ಮಲೆನಾಡಿಂದ ಈ ತರ ಹಸಿರೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ.
ಅಂಡ್ ನಾವು ಅಪರೂಪಕ್ಕೆ ನೋಡ್ತೀವಲ್ವಾ, ಆಲ್ಮೋಸ್ಟ್ ನಾನೊಂದು 5 ಮಂತ್ ಆಗಿತ್ತು ಊರಿಗೆ ಹೋಗದೆ. ಸೊ ಫೈನಲಿ ನನ್ನ ಸ್ಟಾಪಲ್ಲಿ ಇಳ್ಕೊಂಡೆ. ನಮ್ಮ ಅಣ್ಣ ಬರೋದು ಸ್ವಲ್ಪ ಲೇಟ್ ಆಯಿತು. ನಮ್ಮ ಪಕ್ಕದ ಮನೆಯವರು ಸೊ ಸಿಟಿಗೆ ಅಂತ ಬಂದಿದ್ರಂತೆ. ಸೊ ಅವ್ರು ನನ್ನನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ನಾನು ಅವ್ರ ಜೊತೆ ಹೋದೆ. ಅವರು ನಾನು ಚಿಕ್ಕಲ್ಲಿಂದನೂ ನೋಡಿದ್ದೀನಿ ಅವ್ರ ಮನೆಗೆ. ಆ್ಯಕ್ಚುಲಿ ನಾನು ಚಿಕ್ಕಲ್ಲಿದ್ದಾಗ ಟ್ಯೂಷನಿಗೆ ಕೂಡ ಹೋಗ್ತಾ ಇದ್ದೆ. ಅವ್ರ ಅಕ್ಕ ನನಗೆ ಟ್ಯೂಷನ್ ಮಾಡ್ತಾ ಇದ್ರು. ಫೈನಲಿ ಅವ್ರ ಮನೆವರೆಗೂ ಡ್ರಾಪ್ ಮಾಡಿದ್ರು. ಮನೆಗೆ ಬಂದು ನೋಡಿದ್ಮೇಲೆ ಆಲ್ಮೋಸ್ಟ್ ಎಲ್ಲ ಬೆಡ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನಮ್ಮ ಅತ್ತಿಗೆ. ಪಾಪ ಸುಸ್ತಾಗಿ ಬಂದಿರ್ತಾರೆ, ಮಲ್ಕೊಂಡ್ಲಿ ಅಂತ. ನಾನು ಮಲ್ಗಲ್ಲ ಅಂತ ಹೇಳಿದ್ರು, ಕೇಳಲಿಲ್ಲ. ಮಲ್ಕೊಳ್ಳಿ ಅಂತ ಫೋರ್ಸ್ ಮಾಡಿದ್ರು. ಸೊ ಫೈನಲಿ ನಮ್ಮ ಅಪ್ಪ ಅಮ್ಮನ ಮುಖ ನೋಡಿಕೊಂಡು ನಾನು ಮಲ್ಕೊಂಡು ಆಮೇಲೆ ನನಗೆ ಎಚ್ಚರ ಆಗಿದ್ದು 10 ಗಂಟೆಗೆ ಎಚ್ಚರ ಆಯಿತು. 7 ಗಂಟೆಗೆ ಮನೆಗೆ ರೀಚ್ ಆದೆ. 7 ಗಂಟೆಗೆ ರೀಚ್ ಆಗಿ ಮಲ್ಕೊಂಡು ನಿದ್ದೆ ಮಾಡಿ ಎದ್ದಿದ್ದು 10 ಗಂಟೆಗೆ. 10 ಗಂಟೆಗೆ ಎದ್ದುಬಿಟ್ಟು ಅಷ್ಟೊತ್ತಿಗೆ ನಮ್ಮ ಅತ್ತಿಗೆ ಆಲ್ರೆಡಿ ಟಿಫನ್ ಎಲ್ಲ ಮಾಡಿದ್ರು. ಸೊ ಅವತ್ತು ಮಾರ್ನಿಂಗೇನೆ ನಾನ್ ವೆಜ್ ಮಾಡಿಟ್ಟಿದ್ರು, ನನಗೆ ತುಂಬ ಇಷ್ಟ ಅಂತ. ಸೊ ನಾನ್ ವೆಜ್ ಎಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ಸ್ನಾನ ಗಿನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಅಡುಗೆ ಮಾಡಬೇಕಲ್ವಾ. ಮಧ್ಯಾಹ್ನಕ್ಕೆ ಒಂದಿಬ್ರು ರಿಲೇಷನ್ ಬರೋರು ಇದ್ರು. ರಿಲೇಷನ್ ಅಂದರೆ ನಮ್ಮ ಅಣ್ಣನಿಗೆ ಫ್ರೆಂಡ್ ಕೂಡ ಆಗಬೇಕು. ಅವನ ಫ್ರೆಂಡ್ ಸಿಸ್ಟರ್ಗೆ ಮ್ಯಾರೇಜ್ ಫಿಕ್ಸ್ ಆಗಿತ್ತು. ಹಾಗಾಗಿ ಅವ್ರನ್ನ ನಮ್ಮ ಕಡೆ ಕೋರೂಟಕ್ಕೆ ಕರೆಯೋದು ಅಂತಾರೆ. ಮದುವೆ ಫಿಕ್ಸ್ ಆದವ್ರನ್ನ ಕರೆದ್ಬಿಟ್ಟು ಅವರಿಗೆ ಊಟ ಎಲ್ಲ ಬಡಿಸಿ ಅವರಿಗೆ ಅಕ್ಷತೆ ಎಲ್ಲ ಹಾಕೋದಕ್ಕೆ ಕೋರೂಟಕ್ಕೆ ಕರೆಯೋದು ಅಂತ ಹೇಳ್ತಾರೆ. ಸೊ ಅವ್ರನ್ನ ಕೋರೂಟಕ್ಕೆ ಕರಿಬೇಕಿತ್ತು. ಕೋರೂಟಕ್ಕೆ ಕರೆದಿದ್ವಿ. ಹಾಗಾಗಿ ಅಡುಗೆ ಎಲ್ಲ ಮಾಡ್ತಾ ಇದ್ರು. ಅಷ್ಟರಲ್ಲಿ ನಾನು ಆಚೆ ಬಂದು ನೋಡಿದಾಗ ನಮ್ಮ ಅದಕ್ಕೆ ಈ ಹಾವನ್ನು ತೋರಿಸಿದ್ರು. ಇದಕ್ಕೆ ಹಸ್ರಾವು ಅಂತ ಕರೀತಾರೆ. ಎಲ್ಲಿ ಮೈ ಮೇಲೆ ಎಗರು ಬಿಡುತ್ತೋ ಅಂತ ಝೂಮ್ ಹಾಕ್ಬಿಟ್ಟು ದೂರದಿಂದನೇ ವಿಡಿಯೋ ಮಾಡಿದೆ. ಅದು ಹೆಂಗಿದೆ ನೋಡಿ, ನೇತಾಡ್ತಿದೆ. ಕತ್ ಮಾತ್ರ ಕೆಳಗಡೆ ಇದೆ. ಅಷ್ಟೊತ್ತಿಗೆ ಮಳೆ ಶುರುವಾಯಿತು. ಮಳೆ ಶುರುವಾಗಿದ್ದು ಸಂಜೆವರೆಗೂ ಪಿರಿ 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 ಅಂತ ಮಳೆ ಬರ್ತಾನೇ ಇತ್ತು. ಅದಾದ್ಮೇಲೆ ಅವತ್ತಿಂದ ಬೆಂಗಳೂರಲ್ಲಿ ಮಳೆ ಶುರುವಾಗಿದ್ದು ಇನ್ನೂ ನಿಂತೇ ಇಲ್ಲ, ಇನ್ನ ಬರ್ತಾನೆ ಇದೆ. ಸೊ ಅವರೆಲ್ಲ ಬಂದಿದ್ರು, ತುಂಬಾ ಖುಷಿ ಆಯ್ತು. ಯಾಕೆ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ವಿದ್ಯಾ ಆಗಿರ್ಬೋದು ಅಥವಾ ಆಕಾಶಣ್ಣ ಆಗಿರ್ಬೋದು, ಅವರಿಬ್ರು ನಿಜವಾಗ್ಲೂ ಅಣ್ಣ ತಂಗಿ ತರ ಇಲ್ಲ, ಫ್ರೆಂಡ್ಸ್ ತರ ಇದ್ದಾರೆ. ಕೊನೆವರೆಗೂ ಇದೇ ತರ ಇರ್ಲಿ. ಅಂಡ್ ವಿದ್ಯಾ ಅವರ ದಾಂಪತ್ಯ ಜೀವನ 100 ವರ್ಷ ಸುಖವಾಗಿ ಚೆನ್ನಾಗಿರ್ಲಿ. ಅವ್ರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತೀನಿ. ಇದೇ ವಾರ ಅವ್ರ ಮದುವೆ ಇದೆ ಶೃಂಗೇರಿಯಲ್ಲಿ. ಸೊ ಅವರಿಗೆ ಒಳ್ಳೇದಾಗ್ಲಿ, ಆ ದೇವ್ರು ಒಳ್ಳೇದ್ ಮಾಡ್ಲಿ, 100 ವರ್ಷ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂತೀನಿ. ಇವರಿಬ್ರು ಅಣ್ಣ ತಂಗಿ ಬಂದಿದ್ದಕ್ಕೆ ನಮಗೆ ಟೈಮ್ ಪಾಸ್ ಆಗಿರೋದೇ ಗೊತ್ತಾಗ್ಲಿಲ್ಲ. ಎಷ್ಟೊತ್ತಾಯ್ತು ಏನಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಆಕ್ಚುಲಿ ಸಂಜೆಗೆ ಅಡುಗೆ ಬೇರೆ ಆಗ್ಬೇಕಿತ್ತು, ಯಾಕೆಂದ್ರೆ ನಮ್ಮ ಮನೇಲಿ ಮಾಲಯ ಇದ್ದಿತ್ತು ಸಂಜೆ. ಸೊ ಅವರು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಅವರಿಗೆ ಮಂಡ್ಲಕ್ಕಿ ಎಲ್ಲ ಹಾಕ್ಬೇಕಿತ್ತು. ಏಕೆಂದ್ರೆ ಹೊಸದಾಗಿ ಮದುವೆ ಆಗ್ತಾ ಇರೋ ಹುಡುಗಿಗೆ ಮನೆಗಳಲ್ಲಿ, ಕೆಲವೊಂದು ಮನೆಗಳಲ್ಲಿ ತುಂಬಾ ಬೇಕಾಗಿರೋರ್ ಮನೆಯಲ್ಲಿ ಕರೆದು ಮಂಡ್ಲಕ್ಕಿ ಎಲ್ಲ ಹಾಕ್ತಾರೆ. ಅದೆಲ್ಲ ಮುಗಿಸ್ಕೊಂಡು ನಾನು ಕೂಡ ಸಂಜೆ ನಮ್ಮ ಅಪ್ಪ ಅಮ್ಮನಿಗೆ ಪೂಜೆ ಎಲ್ಲ ಮಾಡಿ ಅವರಿಗೆ ಏನು ನಮ್ಮ ಸಮಾಧಾನಕ್ಕೆ ನಮಗೆ ತಕ್ಕ ಮಟ್ಟಿಗೆ ಬಂದ ಹಾಗೆ ಸಿಂಪಲ್ ಆಗಿ ಮಾಡೋದು ನಾವು ಮಾಲಯನ. ಯಾರಿಗೂ ಹೇಳೋದಿಲ್ಲ, ನಾವು ಮಾತ್ರ ಮೈನ್ ಆಗಿರೋರು. ಇವನ್ ನಮ್ಮ ಅಣ್ಣ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಇಷ್ಟೇನೆ. ಬಟ್ ಈ ವರ್ಷ ನನ್ನ ಹಸ್ಬೆಂಡ್ ಬಂದಿಲ್ಲ, ಹಾಗಾಗಿ ನಾವೇ ಸಿಂಪಲ್ ಆಗಿ ಮಾಡಿಕೊಂಡು ನಾನು ನೈಟು 8:45 8:50ಗೆ ನನಗೆ ಬಸ್ ಇತ್ತು ಬ್ಯಾಂಗ್ಳೂರ್ಗೆ. ಸೊ ಆ ಬಸ್ ನೋಡಿದ್ರೆ ಕುಂಚಬೈಲಲ್ಲಿ ಬಂದು ನಾನು ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಬಸ್ಸೇ ನಿಲ್ಲಿಸ್ಬಾರ್ದಾ. ಅವನಿಗೆ ಒಂದಷ್ಟು ಬೈಕೊಂಡೆ ಆ ಡ್ರೈವರ್ಗೆ. ಏಕೆಂದ್ರೆ ಕೆಲವೊಂದು ಗೌರ್ಮೆಂಟ್ ಬಸ್ ಡ್ರೈವರ್ಗಳಿಗೆ ಕೊಬ್ಬು ಜಾಸ್ತಿ ಅಂತ ಹೇಳ್ಬೋದು. ನನಗೆ ತುಂಬಾ ಕೋಪ ಬಂತು ಅವತ್ತು. ನೆಕ್ಸ್ಟ್ ಇನ್ನೇನ್ ಮಾಡೋದು ಅಂತ ಇನ್ನೊಂದು ಬಸ್ನ ಬುಕ್ ಮಾಡಿಕೊಂಡು ನಾನು ಫೈನಲಿ ಬ್ಯಾಂಗ್ಳೂರ್ ಬಂದು ರೀಚ್ ಆದೆ. ಮಾರ್ನಿಂಗ್ ನಾನು ಬ್ಯಾಂಗ್ಳೂರ್ ಬರ್ತಾ 4:45 5 o'clock ಏನೋ ಆಗಿತ್ತು. ಸೊ ಇವತ್ತಿಗೆ ಈ ಮಹಾಲಯ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ. ಹಾಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ನನ್ನ ವಿಡಿಯೋಸ್ನೆಲ್ಲ ವಾಚ್ ಮಾಡ್ತಾ ಇರಿ. ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಮುಖ್ಯ. ನನ್ನ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.